ಫಸ್ಟು ಗೂಗಲ್ ಬಾರ್ಗೆ ಹೋಗಿ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ. ಅದಾದ ನಂತರ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮದು ಯೂಸರ್ ಐ ಡಿ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಸರ್ಟಿಫೈಡ್ ಕಾಪಿ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಬಿಫೋರು ಆಫ್ಟರು ತೋರಿಸುತ್ತೆ, ಆಫ್ಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮದು ಸ್ಟ್ಯಾಂಡರ್ಡ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಮಗೆ ಬೇಕಾದ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಹಾಕಿ. ಅದಾದ ನಂತರ ಡಿಸ್ಟ್ರಿಕ್ಟು ನಿಮ್ದು ಯಾವುದು ಜಿಲ್ಲೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಯಾವ ಸಬ್ ರಿಜಿಸ್ಟರ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಬುಕ್ ಎಲ್ಲ ರಿಜಿಸ್ಟ್ರೇಷನ್ ಬರೋದು ಬುಕ್ 1 ಸೆಲೆಕ್ಟ್ ಮಾಡಿ. ನಂತರ ಡಾಕ್ಯುಮೆಂಟ್ ನಂಬರ್ನ ಏನಿರುತ್ತೆ ನಿಮ್ಮ ಡಾಕ್ಯುಮೆಂಟ್ ನಂಬರ್ ಅದನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ. ಯಾವ ಇಯರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಟೈಪ್ ಮಾಡಿ, ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ್ಮೇಲೆ ನಿಮಗೆ ನಿಮ್ಮದು ಸೇಲ್ ಡೀಡ್ ಆಗಿರ್ಬೋದು ಏನಾದ್ರು ಪತ್ರದ್ದು ಫಸ್ಟು ಪೇಜ್ ಬರುತ್ತೆ. ಫಸ್ಟ್ ಪೇಜಲ್ಲಿ ನಿಮ್ಮ ಹೆಸರನ್ನ ಮತ್ತು ನೀವೆಲ್ಲ ಅದನ್ನು ನೋಡಿ ಕನ್ಫರ್ಮ್ ಮಾಡ್ಕೋಬೋದು ನಿಮ್ಮದೇನೋ ಡಾಕ್ಯುಮೆಂಟು ಅಂತ. ನಂತರ ಅವೆರಡು ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಆದಮೇಲೆ ನಿಮ್ಮದು ಎಷ್ಟು ಪೇಜಸ್ ಇರುತ್ತೆ ಅಷ್ಟು ಪೇಜಸ್ ತಕ್ಕನಾಗೆ ಅಮೌಂಟ್ ಬರುತ್ತೆ, ಸ್ಟಾಂಪ್ ಡ್ಯೂಟಿ ಬರುತ್ತೆ. ಸ್ಟಾಂಪ್ ಡ್ಯೂಟಿ ಕಟ್ಟೋದಕ್ಕೆ ಮೇಕೆ ಪೇಮೆಂಟ್ ಮಾಡಿ. ಇಲ್ಲಿ ಪೇಮೆಂಟ್ ಮೋಡ್ ಕೇಳುತ್ತೆ. ನೆಟ್ ಬ್ಯಾಂಕಿಂಗು ಅದರಲ್ಲಿ QR ಕೋಡ್ ಬೇಕು ಅಂದರೆ ನಿಮಗೆ SBI ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಹಾಕಿ. QR ಕೋಡಲ್ಲಿ ಇಲ್ಲಿ ಬೇಕು ಅಂದರೆ UPI ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ UPI QR ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ.